ಇದರಲ್ಲಿ ಇವಾಗ ನಾವು ದೇವಸ್ಥಾನ ಮುಂದೆ ಇದ್ದೀವಿ, ಮಧುರೈ ಮೀನಾಕ್ಷಿ ಟೆಂಪಲ್ ಮುಂದೆ ಇದ್ದೀವಿ ಗೈಸ್. ಇವಾಗ ಇಲ್ಲಿ ರೂಮ್ ಮಾಡಿದ್ದೀವಿ. ಹೋಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀವಿ ಗೈಸ್. ನೋಡ್ಬೋದು ಇವಾಗೆಲ್ಲ ಇಲ್ಲಿ ತಿರ್ಗಾ ರೀಪೇಂಟಿಂಗ್ ಮಾಡ್ತಾ ಇದ್ದಾರೆ ಮೇಲ್ಗಡೆಯಿಂದ, ಅದಕ್ಕೆ ಈ ಥರ ಹಾಕ್ಬಿಟ್ಟಿರೋದು. ನಿಮಗೆ ಇವಾಗ ನಾವಿರೋದು ವೆಸ್ಟ್ ಟವರ್ ಅಂತ. ಇಲ್ಲಿ 4 ಟವರ್ ಇದೆ, ನಾರ್ತು, ಸೌತು, ಈಸ್ಟು, ಇದು ವೆಸ್ಟು. ನಾವಿವಾಗ ನಾರ್ತ್ ಟವರ್ ಕಡೆ ಹೋಗೋಣ. ನಮ್ದು ಆ ಸೈಡ್ ಇರೋದು. ಏನು ಸಗದಾಗೈತೆ ನೋಡಿ ಗೈಸ್. ಇಲ್ಲಿ ನೋಡಿ ಪೇಂಟಿಂಗ್ ಮಾಡ್ತಾ ಇರೋದು ಕಾಣಿಸ್ತೈತೆ ನಿಮಗೆ. ಸೂಪರಾಗಿದೆ ಪ್ಲೇಸ್ ಮಾತ್ರ. ಹೋಗೋಣ ಇವಾಗ ಹಂಗೆ ಮುಂದೆಗಡೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತಗಳು. ಇವತ್ತು ನಾವಿದ್ದೀವಿ ಮಧುರೈ ಮೀನಾಕ್ಷಿಯ ಟೆಂಪಲ್ ಅಲ್ಲಿ. ಈ ಟೆಂಪಲ್ ಬಂದು ಸುಮಾರು 2000 ವರ್ಷಗಳ ಹಳೆಯದಾದಂಥ ದೇವಸ್ಥಾನ ಅಂತ ನಂಬಲಾಗಿದೆ. ಆದ್ರೆ ಇದು ಅದಕ್ಕಿಂತ ಹಳೆಯದಾದಂಥ ದೇವಸ್ಥಾನ. ಬೇಸಿಕ್ಲಿ ಈ ಪ್ರದೇಶದಲ್ಲಿ ಪಾಂಡ್ಯರು ಆಳ್ವಿಕೆನ ನಡೆಸ್ತಾ ಇರ್ತಾರೆ. ಪಾಂಡ್ಯ ದೊರೆಯಾದಂಥ ಮಲೆಯ ಧ್ವಜ ಅನ್ನೋ ರಾಜನಿಗೆ ಯಾವುದೇ ಮಕ್ಕಳಾಗದಿರೋ ಕಾರಣ ಅವನು ಯಜ್ಞ ಯಾಗಾದಿಗಳನ್ನ ಮಾಡಿ ಒಂದು ಮಗುನ ಪಡ್ಕೊಂತಾನೆ. ಆ ಮಗುಗಳಿಗೆ 3 ಸ್ತನಗಳು ಇರುತ್ತೆ. ಆ ದೇವಿಯೇ ಮೀನಾಕ್ಷಿ ಅಂತ ಕರೀತಾರೆ. ಈ ಮೀನಾಕ್ಷಿ ಪಾರ್ವತಿಯ ಪ್ರತಿರೂಪ ಅಂತ ಹೇಳ್ತಾರೆ. ಅವರು ಯಾವಾಗ ಶಿವನನ್ನ ಕಂಡು ಮದುವೆ ಆಗ್ಬೇಕೋ ಆವಾಗ ಅವರ ಇನ್ನೊಂದು ಸ್ತನ ಹೋಗಿ ಅವರು ಸುಂದರ ರೂಪಕ್ಕೆ ತಾಳ್ತಾರೆ ಅಂತ ಹೇಳ್ತಾರೆ. ಮೀನು ಕಣ್ಣುಗಳುಳ್ಳಂತಹ ದೇವಿಯೇ ಈ ಮೀನಾಕ್ಷಿ ಅಂತ ಕರೀತಾರೆ. ಈ ಒಂದು ಪ್ರಸಿದ್ಧವಾದಂತ ಕೊಡುಗೆ ಏನಪ್ಪಾ ನಮ್ಮ ಕರ್ನಾಟಕದ ಅಂದ್ರೆ, ಇಲ್ಲಿ ಚೋಳರು ಮತ್ತೆ ವಿಜಯನಗರದ ನಾಯಕ್ ಮನೆತನದವರು ಈ ದೇವಸ್ಥಾನನ ವಿಸ್ತರಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರನ ವಹಿಸಿದ್ದಾರೆ. ಆ ಒಂದು ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ. ನಮ್ಮಿಂದ ಲಗೇಜ್ ಐತೆ. ಇವಾಗ ಇದನ್ನ ತಗೊಂಡೋಗಿ ಅಲ್ಲಿಕ್ಕೆ ಫ್ರೀ, ಎಲ್ಲ ಚಪ್ಪಲಿ ಸ್ಟ್ಯಾಂಡ್ ಇಂದ ಹಿಡಿದು ಲಗೇಜ್ ಸ್ಟ್ಯಾಂಡ್ ಫ್ರೀ. ಫೋನ್ ಒಳಗಡೆ ತಗೊಂಡೋಗ್ಬೋದೋ ಇಲ್ಲೋ ಗೊತ್ತಿಲ್ಲ. ಹೋಗಿ ಮಡಗಿ ದೇವ್ರ ದರ್ಶನ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಬನ್ನಿ ಹೋಗೋಣ. ಒಳಗಡೆ ಏನನ್ನ ಬಿಟ್ರೆ ಅದು ತೋರ್ಸೋ ಅವಕಾಶ ನನಗೆ ಸಿಗುತ್ತೆ ಅಷ್ಟೇ. ಅದು ಹೇಳಕ್ ಇಷ್ಟಪಡ್ತೀನಿ. ನೋಡಿ ಏನ್ ಸಖತ್ತಾಗಿ ಮೇಂಟೈನ್ ಮಾಡೋರು ಗೈಸ್. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇವಾಗ ಬನ್ನಿ ನಾವು ಒಳಗಡೆ ಹೋಗೋಣ. ವೆಸ್ಟ್ ಗೇಟ್ ಸೈಡ್ ಅಲ್ಲಿ ಇದ್ದೀನಿ ನಾನು ಇವಾಗ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ಬೇಕು, ಇಲ್ಲಿ ಶಿವನನ್ನ ಸುಂದರೇಶ ಅಂತ ಕರೀತಾರೆ. ಅಂದ್ರೆ ಶಿವನು ಸುಂದರೇಶನ ರೂಪದಲ್ಲಿ ಬಂದಿರ್ತಾನೆ ಅಂತ. ಮತ್ತೆ ಇಲ್ಲಿ ಶಿವ ಮತ್ತೆ ಪಾರ್ವತಿ ಮದುವೆ ಆಗೋದೇ ಒಂದು ವಿಶೇಷವಾದಂತ ದೇವಸ್ಥಾನ. ಇಲ್ಲಿ 64 ತಂತ್ರಗಳು ಅನ್ನೋ ಒಂದು ಪದ್ಯ ಪೂಜೆನೆ ಐತೆ ಇಲ್ಲಿ. ಮತ್ತೆ ಈ ದೇವಸ್ಥಾನದಲ್ಲಿ ಪ್ರಧಾನವಾಗಿ ಪೂಜೆ ಮಾಡೋದು ಮೀನಾಕ್ಷಿ ದೇವಿಗೂ, ಪಾರ್ವತಿಗೆ ಪೂಜೆ ಮಾಡುವಂತಹ ಏಕೈಕ ದೇವಸ್ಥಾನ ಇದು. ಈ ಮಧುರೈ ದೇವಸ್ಥಾನಕ್ಕೆ ಸ್ವಾಗತ. ಬನ್ನಿ ಇವಾಗ ನೋಡಿ, ಫೋನ್ ಇಡಕ್ಕೆ ಎಷ್ಟು ಜನ ಕ್ಯೂನಲ್ಲಿ ನಿಂತವ್ರೆ. ಇವಾಗ ನಾವು ಹೋಗಿ ಲಗೇಜ್ ಇಟ್ಟು ಫೋನ್ ಇಟ್ಟು ಹೋಗ್ಬೇಕು. ಟೈಮ್ ಇಲ್ಲ, ನೋಡೋಣ. ಫೋನ್ ಇಕ್ಕಂಗಿಲ್ಲ, ಒಳಗಡೆ ತಗೊಂಡು ಹೋಗ್ಬೇಕು ಅಂದ್ರೆ ಹೋಗೋಣ. ಇಲ್ಲ ಇಟ್ಬಿಟ್ಟು ಹೋಗೋಣ. ಏನು ತಗೊಂಡೋಗಿಲ್ಲ. ಲಾಕರ್ ನೋಡಿ ಬೋರ್ಡ್ ಅಲ್ಲಿ, ಬೋರ್ಡ್ ಅಲ್ಲಿ ಏನೇನು ಹಾಕವ್ರೆ ಅದು ಯಾವ್ದು ತಗೊಂಡೋಗಂಗಿಲ್ಲ ಅಷ್ಟೇ. ನೋಡಿ ಇಲ್ಲೇ ಬೋಲ್ಡ್ ಅಲ್ಲಿ ಹಾಕ್ಬಿಟ್ಟವ್ರು ದೊಡ್ಡದಾಗೆ, ಏನೇನ್ ತಗೊಂಡೋಗ್ಬಾರ್ದು. ಚಡ್ಡಿ ಎಲ್ಲ ಹಾಕೊಂಡು ಹೋಗಂಗಿಲ್ಲ. ನನ್ ವೇಷಭೂಷಣ ನೋಡ್ಬೋದು. ಫುಲ್ ಪಂಚಲ್ ಬಂದ್ಬಿಟ್ಟಿದೀನಿ ನಾನು ಇವತ್ತು. ಅದಕ್ಕೆ ಹೋಗ್ಬೋದು. ಇಲ್ಲೇ ಪೂಜೆ ಸಾಮಾನು ಏನ್ ಬೇಕಂದ್ರೆ ತಗೊಂಡು ಹೋಗ್ಬೋದು. ಇಲ್ಲೇನ್ ನೋಡ್ತಾ ಇದೀರ, ಇದು ಮೊಬೈಲ್ ಕೌಂಟ್ರು, ಅಲ್ಲಿ ಚಪ್ಪಲ್ ಕೌಂಟ್ರು, ಆ ಕಡೆ ಲಗೇಜ್ ಕೌಂಟ್ರು. ಇಕ್ಬಿಟ್ಟು ಒಳಗಡೆ ಹೋಗೋಣ ಗೈಸ್. 12 ಗಂಟೆ ಕ್ಲೋಸ್ ಆಗುತ್ತೆ. ಇದು ಬೆಳಗ್ಗೆ 4:15 ಓಪನ್ ಆದ್ರೆ ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗುತ್ತೆ. ತಿರ್ಗಾ ಸಂಜೆ 4 ಗಂಟೆಗೆ ಓಪನ್ ಆದ್ರೆ 9 ಗಂಟೆವರೆಗೆ ಇರುತ್ತೆ ಗೈಸ್ ಈ ದೇವಸ್ಥಾನ. ಜನ ಬರ್ತಾ ಇರ್ತಾರೆ ಇಲ್ಲಿಗೆ. ನಾವಿವಾಗ ಲಗೇಜ್ ಸೆಂಟ್ರಲ್ಲಿ ಇಕ್ಬಿಟ್ಟು ಹೊರಡೋಣ. ನೋಡಿ ನಮ್ದು ಬ್ಯಾಗಲ್ಲಿ ಏನೂ ಇಲ್ಲ. ಇವಾಗ ಇಲ್ಲಿ ಲಗೇಜ್ ಪವರ್ ಬ್ಯಾಂಕ್ ಚಾರ್ಜರ್ ನೋಡ್ಬೋದು. ಇಷ್ಟು ರಿಜೆಕ್ಷನ್ ಗೈಸ್. ಇದು ಪವರ್ ಬ್ಯಾಂಕ್ ತಂದರೆ ಪವರ್ ಬ್ಯಾಂಕು, ಚಾರ್ಜರು, ನನ್ನ ಮೈಕು ಮತ್ತು ಬ್ಲೂಟೂತು, ವಾಟರ್ ಬಾಟ್ಲು ಇಷ್ಟು ತಗೊಳ್ಳಲ್ಲ. ಇಷ್ಟು ತರಬೇಕಾದ್ರೆ ಆಚೆನೇ ಡೆಪಾಸಿಟ್ ಮಾಡ್ಬೇಕು. ಆ ಸೈಡಲ್ಲಿ ಡೆಪಾಸಿಟ್ ಮಾಡ್ಬಿಡೋಣ ಇದನ್ನು ತಗೊಂಡೋಗಿ. ಇಲ್ಲಿ ನೋಡಿ ಈ ಥರ ಇರುತ್ತೆ ಮೊಬೈಲ್ ಕಂಟ್ರೋಲ್. ಇದೆ ಮೊಬೈಲ್ ಐಟಮ್ A few moments later. ಗೈಸ್ ಫೈನಲ್ ಆಗಿ ಇವಾಗ ದೇವ್ರ ದರ್ಶನ ಮಾಡ್ಕೊಂಡ್ ಬಂದೆ. ಒಳಗಡೆ ದೇವಸ್ಥಾನ ಹೆಂಗೈತೆ ಅಂತೀರಾ? ಒಳಗಡೆ ಮನುಷ್ಯನ್ಗೆ ಅತಿ ಅವಶ್ಯಕವಾಗಿ ಇರೋವಂಥದ್ದು ಒಂದು ಐತೆ, ಅದೇ ನೆಮ್ಮದಿ. ನೆಮ್ಮದಿ ಅಂತೂ ಸಿಕ್ಕಾಪಟ್ಟೆ ಸಿಗ್ತದೆ ಗುರು. ಅಷ್ಟು ನೆಮ್ಮದಿಯಾಗಿರ್ತೀವಿ. ಫೋನ್ ಇರಲ್ವಲ್ಲ ಅಲ್ಲಿ ಒಳಗಡೆ. ಮತ್ತೆ ಫ್ಯಾಮಿಲಿ ಮೆಂಬರ್ಸು ಯಾರೇ ಬಂದಿದ್ರು ಅಷ್ಟೇ
ಎಲ್ಲರೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ದೇವಸ್ಥಾನ ಇದು. ಭಕ್ತಿಲೇ ತುಂಬಿ ತುಳ್ಕೋಂಥ ದೇವಸ್ಥಾನ ಯಾವುದಾದ್ರೂ ಇದ್ರೆ ಅದು ಮಧುರೆ ಮೀನಾಕ್ಷಿ ದೇವಸ್ಥಾನ ಅಂತ ಹೇಳ್ಬೋದು. ಇದರೊಳಗಡೆ ಮೇಯ್ನ್ ಆಗಿ 1000 ಕಂಬಗಳ ಒಂದು ಮಹಲ್ ಇದೆ. ಅದರಲ್ಲಿ ಹಳೆ ಇತಿಹಾಸಗಳನ್ನೆಲ್ಲ ಹಾಕವ್ರೆ. ನೀವು ಒಳಗಡೆ ಎಲ್ಲ ನೋಡ್ಬೋದು. ಅದು ಒಳಗಡೆ ಹೋದಾಗ ಅದು ಮಿಸ್ ಮಾಡಬೇಡಿ. ಮ್ಯೂಸಿಯಂ ಇದೆ, ಸೂಪರ್ ಆಗಿರೋಂಥ ಮ್ಯೂಸಿಯಮ್ಮು. ಇವಾಗ ನಿಮಗೆ ದೇವಸ್ಥಾನದ ಒಳಗೆ ಏನೇನು ಇತ್ತು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಓಕೆನಾ ಗೈಸ್. ಇವಾಗ ನೀವು ಪ್ರೆಸೆಂಟ್ ಆಗಿ ಏನ್ ಮಾರ್ಕ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ವೆಸ್ಟರ್ನ್ ಗೇಟು. ಈ ವೆಸ್ಟರ್ನ್ ಇಂದ ನಾವು ಸೀದಾ ಒಳಗಡಿಕೆ ಈ ರೈಟ್ ಸೈಡ್ ಮುಖಾಂತರ ಹಿಂಗ್ ನಡ್ಕೊಂಡ್ ಬರ್ಬೇಕು. ಹಿಂಗ್ ಬರ್ತಾ 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 ನೀವು ಈ ಸೌತ್ ಗೇಟ್ ಏನ್ ನೋಡ್ತಾ ಇದೀರಲ್ಲ, ಈ ಸೌತ್ ಗೇಟ್ ಇಂದ ಫಸ್ಟ್ ಎಂಟ್ರಿ ಸಿಗುತ್ತೆ ನಿಮ್ಗೆ ಒಳಗಡೆಗೆ. ಒಳಗಡೆ ಫಸ್ಟ್ ಎಂಟ್ರಿ ಸಿಗ್ತಾ ಇದ್ದಂಗೆ ಆ ತಿರುಗಿ ನಿಮ್ಗೆ ಪಕ್ಕದಲ್ಲೇ ಈ ಕಲ್ಯಾಣಿ ಕಾಣುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಕಲ್ಯಾಣಿ. ಸೂಪರ್ ಆಗೈತೆ ಗೈಸ್. ಈ ಕಲ್ಯಾಣಿ ಅಂತೂ ಸಿಕ್ಕಾಪಟ್ಟೆ ಐತೆ ಸಕ್ಕದಾಗೆ. ಆ ಕಲ್ಯಾಣಿ ನೋಡ್ಕೊಂಡು ನೀವು ಹಂಗೆ ಮುಂದೆ ಹೋಗಿ ಲೆಫ್ಟ್ ಸೈಡ್ ತಿರುಗಿದ್ರೆ ಅಲ್ಲೇ ಮೀನಾಕ್ಷಿ ಅಮ್ಮನ ಟೆಂಪಲ್ಲು. ಅದು ಸೂಪರ್ ಆಗೈತೆ. ನಿಮಗೆ ಇಲ್ಲ ಅಂದ್ರೂ ಒಂದು ಅವರ್ ಆದ್ರೂ ಬೇಕು ಗೈಸ್ ದರ್ಶನ ಮಾಡಕ್ಕೆ. ಹೆಂಗೈತೆ ಗೊತ್ತಾ ಗೈಸ್ ಒಳಗಡೆ ದೇವಸ್ಥಾನ. ಹಂಗೆ ನೀವು ಈ ಮುಂದೆ ಈ ಡೋರ್ ಇಂದ ಮುಂದೆ ಒಳಗಡೆ ಹೋಗ್ತೀರಾ, ಅಲ್ಲಿ ಒಂದು ಪರಮಶಿವನ ದೊಡ್ಡ ದೇವಸ್ಥಾನ ಐತೆ ಗೈಸ್. ಏನ್ ಸಖತ್ತಾಗೈತೆ ಗೊತ್ತಾ. ಒಳಗಡೆ ಹೋಯ್ತಾ ಇದ್ರೇನೆ ಒಂಥರ ಬೇರೆ ವೈಬು. ಅದಾದ್ಮೇಲೆ ಗೈಸ್ ಹಂಗೆ ನೀವು ಆಚೆ ಈ ಈಸ್ಟ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಆಚೆಗೆ ಬರ್ತೀರಾ. ಆಚೆ ಬಂದು ಹಂಗೆ ಲೆಫ್ಟ್ ಸೈಡ್ ತಿರುಗಿದ್ರೆ ಗೈಸ್ ಅಲ್ಲೇ ಮ್ಯೂಸಿಯಂ ಇದೆ. 1000 ಪಿಲ್ಲರ್ಗಳು ಇರೋಂಥ ಮ್ಯೂಸಿಯಂ. ಅಲ್ಲಿಂದ ನೋಡ್ಕೊಂಡು ನೀವು ನಾರ್ತ್ಗೆ ಬಂದ್ರೆ ನಾರ್ತ್ಗೆ ಹೋಗ್ಬೋದು, ವೆಸ್ಟರ್ನ್ ಬಂದ್ರೆ ವೆಸ್ಟರ್ನ್ಗೆ ಹೋಗ್ಬೋದು. ನೀವು ಈಸ್ಟಲ್ಲಿ ಬಂದ್ರೆ ಈಸ್ಟ್ಗೆ ಹೋಗ್ಬೋದು, ಸೌತ್ಗೆ ಬಂದ್ರೆ ಸೌತ್ಗೆ ಹೋಗ್ಬೋದು. ಹಂಗೆ ನಾನು ಇವಾಗ ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಗೈಸ್. ಇವಾಗ ನೋಡ್ಬೋದು ನಾವಿರೋಂಥ ಗೇಟ್ ಬಂದ್ಬಿಟ್ಟು ಇದು ವೆಸ್ಟರ್ನ್ ಗೇಟ್ ಅಂತ. ವೆಸ್ಟ್ ಗೇಟು ಅಂದ್ರೆ ಎಲ್ರಿಗೂ ಅನುಕೂಲ ಆಗೋ ತರ ಮಾಡ್ಬಿಟ್ಟವ್ರೆ. ಟೋಟಲ್ ಇದರಲ್ಲಿ 11 ರಿಂದ 12 ಈ ತರ ಗೋಪುರಗಳವೆ ಗುರು. ಇವು 4 ಸುತ್ತ ಇರೋವು ದೊಡ್ಡ ಗೋಪುರಗಳು. ಇದ್ರೊಳಗಡೆ 5 ಚಿಕ್ಕ ಗೋಪುರಗಳವೆ. ಅದ್ರೊಳಗಡೆ 3 ಚಿಕ್ಕ ಗೋಪುರ, ಅದ್ರೊಳಗೆ 2 ಗೋಪುರ ಐತೆ ಗೈಸ್. ಸಖತ್ತಾಗಿರೋ ದೇವಸ್ಥಾನ ಅಂತೂ ಫುಲ್ಲು ಈ ಗೋಡೆ ಮೇಲೆ ಮಾಡಿರೋ ಪೈಂಟಿಂಗ್ಗಳಾಗಿರ್ಬೋದು ಮತ್ತೆ ವಾಸ್ತುಶಿಲ್ಪಗಳಾಗಿರ್ಬೋದು ನಮ್ಮ ಚೋಳರ ಕಾಲದ ಒಂದು ಸುಮ್ಮನೆನ ಗೈಸ್. ಸೂಪರ್ ಆಗಿ ಮಾಡೋರೆ ಈ ದೇವಸ್ಥಾನ ಮಾತ್ರ. ಇವಾಗ ಇದು ಟವರು ಸುತ್ತ ತೋರಿಸ್ತೀನಿ ಗೈಸ್. ಇವಾಗ ಹಂಗೆ ಹೋಗೋಣ ಸುತ್ತ ನೋಡ್ಕೊಂಡು. ನೋಡಿ ಅಲ್ಲಿ ಒಳಗಡೆ ಕಾಣಿಸ್ತೈತಲ್ಲ, ಆ ತರ ಒಳಗಡೆ ಸ್ಟ್ರೈಟ್ಗೆ ಒಳಗಡೆನೆ ಇರುತ್ತೆ. ನೀವು ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಬೋದು. ಮತ್ತೆ ಇಲ್ಲೆಲ್ಲ ಚಪ್ಪಲಿ ಬಿಡೋಕ್ಕೆಲ್ಲ ಚಾರ್ಜ್ ಮಾಡಲ್ಲ ಗೈಸ್. ಮತ್ತೆ ಸ್ನಾನಕ್ಕೆ ಬಾತ್ರೂಮ್ ಏನಾದ್ರು ಬೇಕು ಅಂದ್ರೆ ಬಾತ್ರೂಮ್ ಆಗಿರ್ಬೋದು, ಇಲ್ಲ ಅಂದ್ರೆ ರೆಸ್ಟ್ ರೂಮು ಸಿಗುತ್ತೆ ನಿಮ್ಗೆ ಆ ಸೈಡಲ್ಲಿ. ಮತ್ತೆ ರೂಮ್ಗಳು ನೋಡ್ಬೋದು ನೀವು, ಬೆಜ್ಜಾನ್ ರೂಮು ಲಾಡ್ಜ್ಗಳು ಎಷ್ಟೊಂದಿದೆ. ನೀವೇನು ತೊಂದರೆ ತಗೊಳಂಗಿಲ್ಲ. ಬಂದ್ರೆ ಆರಾಮಾಗಿ ಬರ್ಬೋದು, ದೇವ್ರ ದರ್ಶನ ಮಾಡ್ಬೋದು, ಹೋಗ್ಬೋದು. ಇವಾಗ ನಿಮ್ಗೆ ಟೆಂಪಲ್ ರನ್ ಫುಲ್ಲು ಒಂದು ರೌಂಡ್ ತೋರಿಸ್ಕೊಂಡ್ ಬರ್ತೀನಿ. 4 ಗೇಟು ಡಿಫ್ರೆಂಟ್ ಆಗಿದೆ. ನೋಡಿ ಹೆಂಗೈತೆ ನೋಡು ದೇವಸ್ಥಾನದ ಒಳಗಡೆ ಎಲ್ಲ ನೆಮ್ಮದಿ ಕುತ್ಕೊಂಡ್ಬಿಟ್ಟವ್ರೆ ದೇವ್ರ ದರ್ಶನ ಮಾಡ್ಕೊಂಡ್ ಅಂಗಡಿಗಳು ಎಲ್ಲ. ಇವತ್ತು ನಾವು ಬಂದಿರೋದು ಬಂದ್ಬಿಟ್ಟು ವೆಡ್ನೆಸ್ಡೇ, ಅದಕ್ಕೆ ಅಷ್ಟೊಂದು ಜನ ಇಲ್ಲ. ನನ್ಗೆ ಆದ್ರೂ 100 ರೂಪಾಯಿ ಟಿಕೆಟ್ ಒಳಗಡೆ. ಆಮೇಲೆ ನಿಂಗೆ ಇನ್ನೊಂದು ಹೇಳ್ಬೇಕು, 50 ರೂಪಾಯಿ ಟಿಕೆಟ್ 100 ರೂಪಾಯಿ ಟಿಕೆಟ್ ಇರುತ್ತೆ. ನೀವು ಒಳಗಡೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ 50 ರೂಪಾಯಿ ಟಿಕೆಟ್ ತಗೊಳ್ಳಿ ಸಾಕು. 100 ರೂಪಾಯಿ ತಗೊಂಬಿಡಿ, ವೇಸ್ಟ್ ಆಗುತ್ತೆ 100 ರೂಪಾಯಿ ತಗೊಂಡ್ರೆ. 50 ರೂಪಾಯಿ ಸೇಮೆ 100 ರೂಪಾಯಿ ಸೇಮೆ, ಅದಕ್ಕೆ 50 ರೂಪಾಯಿ ತಗೊಳ್ಳಿ. ಇವಾಗ ಹಂಗೆ ಒಂದು ರೌಂಡ್ ಹಾಕೊಂಡು ಹೋಗೋಣ. ನೋಡ್ಬೋದು ಇವಾಗ ಲಾಸ್ಟ್ ಎಂಡಿಂಗ್ ಬಂದಿದೀವಿ. ಈ ಕಡೆ ನಿಮಗೆ ದೇವ್ರದ್ದು ವಿಗ್ರಹಗಳು, ಮತ್ತೆ ಇಲ್ಲಿ ಜಾಸ್ತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನೇ ಐತೆ ಗೈಸ್. ಇಲ್ಲಿ ರೋಡ್ ಸೈಡ್ ಅಲ್ಲಿ ಏನ್ ಸೂಪರ್ ಆಗೈತೆ ಗೊತ್ತಾ. ಇವಾಗ ನಾವು ಬಂದಿದೀವಿ, ಮೈನ್ ಎಂಟ್ರೆನ್ಸ್ ಇದೆ ಸೌತ್ ಗೇಟು. ಇಲ್ಲಿಂದಾನೇ ದೇವ್ರ ದರ್ಶನಕ್ಕೆಲ್ಲ ಹೋಗೋದು. ನೀವು ಏನಾದ್ರು ಎಕ್ಸಿಟ್ ಆಗಿ ಬಂದ್ರೆ ಈಸ್ಟ್ ವೆಸ್ಟ್ ಸೈಡ್ ಬರ್ತೀರಾ ಎಕ್ಸಿಟ್ ಆಗಿ. ನಾರ್ತ್ ಈ ಸೌತ್ ಅಲ್ಲೇ ದರ್ಶನಕ್ಕೆ ಹೋಗೋದು. ನೀವು ಒಳಗಿಂದ ಬಂದ್ರು ಸೌತ್ ಗೇಟ್ ಅಲ್ಲೇ ಹೋಗ್ತೀರಾ ಗೈಸ್. ಸಕ್ಕತ್ತಾಗಿದೆ ನೋಡಿ. ಎಲ್ಲಾ ಕಡೆ ಅಂಗಡಿ, ಎಲ್ಲ ಸೌಲಭ್ಯ ಫೆಸಿಲಿಟಿ ಎಲ್ಲ ಐತೆ ಒಳಗಡೆ. ನೀವು ಬರುವುದೇನು ಟೆನ್ಷನ್ ಇಲ್ಲ. ರೂಮ್ ವ್ಯವಸ್ಥೆ, ಬಾತ್ರೂಮ್ಗಳ ಸೌಲಭ್ಯ, ಎಲ್ಲ ತರ ಸೌಲಭ್ಯನೂ ಇಲ್ಲ ಐತೆ. ಇದು ಸೌತ್ ಗೇಟ್ ಅಲ್ಲಿ ಇರುವಂತದ್ದು. ಇಲ್ಲೂ ಅಷ್ಟೇ ಸೇಮು. ಎಲ್ಲಾ ಸೈಡಲ್ಲೂ ಲಗೇಜ್ ಇಕ್ಬೋದು, ನೀವು ತಿರ್ಗಾ ದರ್ಶನ ಮಾಡಬಹುದು. ಇಲ್ಲಿ ನೋಡಿ ಎಲ್ಲಾ ಕಡೆನೂ ರಿನೋವೇಷನ್ ನಡೀತೈತೆ. ನೋಡಿ ಹೆಂಗ್ ಕಾಣಿಸುತ್ತೆ, ಎಷ್ಟು ದೊಡ್ಡ ಐತೆ ಗೊತ್ತಾ ಗೈಸ್. ಇದು ಲಿಟ್ರಲಿ ಸೂಪರ್ ಆಗೈತೆ ದೇವಸ್ಥಾನ ಮಾತ್ರ.
ಗೈಸ್ ನೋಡಿ, ಫೈನಲ್ ಆಗಿ ಸೌತ್ ಟವರು, ಅದ್ರ ಡೆಡ್ ಆಪೋಸಿಟ್ ಮಾರ್ಕೆಟ್ ರೋಡು. ಇದು ಸೌತ್ ಟವರ್. ಎಷ್ಟು ಉದ್ದ ಇದೆ ನೋಡಿ ಗೋಪುರ. ಫುಲ್ ಖುಷಿ ಗೈಸ್. ಇವಾಗ ಹೋಗ್ತಾ ಇದೀವಿ ಈಸ್ಟ್ ಗೇಟ್ ಕಡೆ. ಈಸ್ಟ್ ಗೇಟ್ಗೆ ಸ್ಟ್ರೈಟ್ ಹೋಗಿ ತಿರ್ಗಾ ಲೆಫ್ಟು. ದೇವಸ್ಥಾನ ಜಾಗ ಅಂತೂ ಸಿಕ್ಕಾಪಟ್ಟೆ ದೊಡ್ಡ ಐತೆ. ಯಪ್ಪ, ನಡೀತಾ ಇದ್ರೆ ನಮಗೆ ಸುಸ್ತಾಗ್ಬಿಡುತ್ತೆ. ಯಾವ ಕಡೆಯಿಂದ ಯಾವ ಕಡೆ ಹೋಗ್ತೀವಿ ಅಂತಾನೆ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಗೇಟು. ಈ ಈಸ್ಟ್ ವೆಸ್ಟ್ ನಾರ್ತ್ ಅಂತ ಡಿವೈಡ್ ಮಾಡಿದೆ, ಒಳ್ಳೇದಾಯ್ತು. ನಾವು ಲಗೇಜ್ ಎಲ್ಲಿ ಇಕ್ಕಿದೀವಿ, ಬ್ಯಾಗ್ ಎಲ್ಲಿ ಇಕ್ಕಿದೀವಿ ಅಂತ ಕರೆಕ್ಟಾಗಿ ಈಸಿಯಾಗಿ ಕಂಡುಹಿಡಿಬೋದು. ಗೈಸ್, ನಿಮ್ಗೆ ಏನಾದರೂ ಪೊಲೀಸ್ ಸೌಲಭ್ಯ ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇದೆ, ಸೌತ್ ಗೇಟ್ ಹತ್ರ. ಸಿಕ್ಕಾಪಟ್ಟೆ ಫೆಸಿಲಿಟಿ ಐತಪ್ಪ ಇಲ್ಲಿ. ನೋಡಿ ದೇವ್ರ ಫೋಟೋಗಳು ಲಿಟ್ರಲಿ ಯಾವ ತರ ಇದೆ. ಅಂಗಡಿಲಿ ನೀವು ಏನ್ ಬೇಕಂದ್ರೆ ತಗೋಬೋದು. ಕಂಪ್ಲೀಟ್ ಇದು ರೌಂಡ್ ಎಷ್ಟು ಅಂಗಡಿಗಳವಲ್ವಾ, ಸುಮಾರು ಒಂದು 200 ಅಂಗಡಿಗಳು ಇರಬೇಕು, ಅಷ್ಟೈತೆ ಅಂಗಡಿ. ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಅಂಗಡಿ ಅಲ್ಲದೆ ಇದ್ರು ಚಿಕ್ಕ ಚಿಕ್ಕ ಅಂಗಡಿನೇ ಸೂಪರ್ ಆಗಿ ಮಾಡ್ಕೊಂಡವ್ರೆ ಗೈಸ್. ಪ್ರವಾಳೆ ದೀಪಗಳು ಎಷ್ಟು ಶುದ್ಧ ಅವೆ ನೋಡಿ. ದೀಪಗಳು ದೇವಸ್ಥಾನಕ್ಕೆ ಬೇಕಾಗಿರುವಂತ ದೀಪಗಳು ಗೈಸ್. ಇಲ್ಲೋಡಿ, ಫೈನಲ್ ಆಗಿ ಇವಾಗ ನಾವು ಬಂದಿದ್ದೀವಿ ಈಸ್ಟ್ ಗೇಟ್ ಕಡೆ. ಇದು ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಆಗೋದು ಇದೇ ಸೈಡಲ್ಲೇ, ಈಸ್ಟ್ ಗೇಟ್ ಸೈಡಲ್ಲಿ ಎಕ್ಸಿಟ್ ಆಗ್ತಾರೆ. ನಿಮಗೆ ಇನ್ನೊಂದು ಹೇಳ್ಬೇಕು, ಮೊದಲು ಹಳೆ ಗೇಟ್ ಯಾವ್ದಾದ್ರು ಇದ್ರೆ ಇದ್ರೊಳಗೆ ಎಂಟ್ರೆನ್ಸ್ ಆಗಕ್ಕೆ ಅಂತ ಇತ್ತು ಅಂದ್ರೆ ಅದು ಮೇಯ್ನ್ ಆಗಿ ಈಸ್ಟ್ ಗೇಟ್ ಅಲ್ಲಿ ಎಂಟ್ರೆನ್ಸ್ ಆಯ್ತದೆ. ಇದು ಅದ್ರ ಹಳೆ ಗೋಪುರ. ಇನ್ನೊಂದನ್ನ ನೀವು ಇಲ್ಲಿ ಆಚೆ ನೋಡ್ಬೋದು. ಇಲ್ಲಿ ಸೇಮು ಬ್ಯಾಗು ಇಕ್ಕೋದು, ಫೋನ್ ಇಕ್ಕೋದು ಎಲ್ಲ ಫ್ರೀ. ನಿಮಗೆ ಫೋನ್ ಇಕ್ಕೋದ್ರ ಮೇಲೆ 10 ರೂಪಾಯಿ ಒಂದು ಫೋನ್ಗೆ, ಬ್ಯಾಗ್ಗೆ 2 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಚಪ್ಪಲಿ ಫ್ರೀ. ಹಳೆ ಗೋಪುರ ನೀವು ನೋಡ್ತಾ ಇದ್ದೀರಾ. ಲಿಟ್ರಲಿ ಹೆಂಗೈತೆ ನೋಡಿ. ಎಷ್ಟು ಜನ ಅವ್ರೆ ಗೈಸ್. ಇವತ್ತು ಬುಧವಾರ ಅಂತನ ನೋಡಿಲ್ಲ, ಸಿಕ್ಕಾಪಟ್ಟೆ ಜನ ಅವ್ರೆ ನೋಡಿ. ಈಸ್ಟ್ ಗೇಟ್ ನೋಡಿ ಎಷ್ಟು ಸಗದಾಗೈತೆ. ಹಳೆ ಗೇಟ್ ಇದು, ಅವಾಗಿಂದ ಇದ್ದಿದ್ದು. ಅವಾಗ ಬ್ರಿಟಿಷ್ ಎಲ್ಲ ದಾಳಿ ಮಾಡಿ ಅರ್ಧಕ್ಕರ್ಧ ನಾಶ ಮಾಡ್ಬಿಟ್ಟವ್ರೆ ನೋಡ್ರಿ. ಇದು ಎಕ್ಸಿಟ್ ಆಗೋದು ಇದೇ ಜಾಗದಲ್ಲೇ, ಎಂಟ್ರೆನ್ಸ್ ಆಗೋದು ಇದೇ ಜಾಗದಲ್ಲೇ. ಈ ತರ ಕಾಣುತ್ತೆ. ಇದು ಬಂದ್ಬಿಟ್ಟು ಈಸ್ಟ್ ಗೇಟು. ಆದರೆ ಅದು ಮುಂದೆಗಡೆನೂ ಐತೆ, ತೋರಿಸಿದ್ರೆ ಹೆಂಗೆ. ಈಗ ಮುಂದೆ ಹೋಗೋಣ ಗೈಸ್. ನೋಡಿ ಹಳೆ ಕಾಲದ ಮಂಟಪನ ನೀವು ನೋಡ್ತಾ ಇದ್ದೀರಾ. ಆಗಿನ ಕಾಲದಲ್ಲಿ ಎಷ್ಟೋ ರಾಜ ರಾಣಿಯ ಮದುವೆ ಆಗಿದ್ದು ಜಾಗಗಳು ಇವು. ಹಳೆ ಕಾಲದ ಮಂಟಪ ಇದು. ಆಹಾ ಏನು ಚೆನ್ನಾಗಿದೆ ನೋಡ್ರಿ ನಮ್ಮ ದೇವಸ್ಥಾನಗಳು. ಇಲ್ಲಿ ಒಳಗಡೆ ಕನ್ಸ್ಟ್ರಕ್ಟ್ ನಡೀತೈತೆ. ಇದು ನೋಡಿದ್ದೀರಾ, ಹೇಳಿದ್ನಲ್ಲ ಈಸ್ಟ್ ಗೇಟು. ಆದರೆ ಈ ಕಡೆಯಿಂದ ಬಿಡೋಕ್ಕಾಗದಿರೋ ಕಾರಣ ಆ ಕಡೆಯಿಂದ ಬಿಡ್ತಾ ಇರೋದು ಇವಾಗ. ಅರ್ಥ ಆಯಿತು ಅನ್ಕೊತೀನಿ. ನೋಡ್ರಿ ಎಲ್ಲ ಫುಲ್ಲು ಇದನ್ನ ಹೊಡೆದ್ಬಿಟ್ಟು ಪ್ರೈಮರಿ ಮಾಡ್ಬಿಟ್ಟು ಸಿಮೆಂಟ್ ಎಲ್ಲ ತಿರ್ಗಾ ರೀಪೇಂಟಿಂಗ್ ಮಾಡ್ತಾವ್ರಿ ಇವಾಗ ಮೇಲ್ಗಡೆಯಿಂದ. ಸಿಮೆಂಟ್ ಎಲ್ಲ ಹೊಡೆದು ಏನು ಹೈಟ್ ಐತೆ ನೋಡಿ ಗೈಸ್. ಅಬ್ಬಬ್ಬಬ್ಬಬ್ಬ. ಇಲ್ಲಿ ಬಿಸಿಲು ಬೇರೆ ಗೈಸ್. ನಮ್ಮ ಬೆಂಗಳೂರಲ್ಲೇ ಪರವಾಗಿಲ್ಲ ವೆದರ್, ಇವಾಗ ಸ್ವಲ್ಪ ಹಂಗ ಐತೆ. ಹಿಂಗೆ ಹೋಗ್ತಾ ಇರೋಣ. ಇವಾಗ ಮುಂದೆ ಹೋಗಿ ರೈಟ್ ಟರ್ನ್ ಆದರೆ ನಮ್ಮ ವೆಸ್ಟರ್ನ್ ಗೇಟ್ ಸಿಗುತ್ತೆ. ಇಲ್ಲ ನಾರ್ತ್ ಆದ್ಮೇಲೆ ವೆಸ್ಟರ್ನ್ ಇನ್ನೂ ಒಂದು ಐತೆ ಮುಂದೆಗಡೆ ತೋರಿಸುವಂಥದ್ದು. ಫಾರಿನರ್ ಶಾಕ್ ಆಗ್ಬಿಟ್ಟವನ್ ಗೈಸ್. ಫಾರಿನರ್ ಹಾಯ್ ಬ್ರೋ. ಇವೆಲ್ಲ ಬೇಕು ಗೈಸ್, ನಮಗೆ ಎಂಟರ್ಟೈನ್ಮೆಂಟ್ ಇರಬೇಕು. ಗೈಸ್, ಇವಾಗ ಫೈನಲ್ ಆಗಿ ಲಾಸ್ಟ್ ಟವರ್ ಅಂದ್ರೆ ನಾರ್ತ್ ಟವರ್ ಪಕ್ಕಕ್ಕೆ ಬರ್ತಾ ಇದೀವಿ. ಮುಂದೆ ಇರೋದೇ ನಾರ್ತ್ ಟವರು. ನೋಡ್ರಿ ಅಂಗಡಿಗಳು ಯಾವ ಥರ ಇದೆ. ಎಲ್ಲ ಇಲ್ಲಿ ನೆಮ್ಮದಿ ಕುತ್ಕೊಂಡ್ಬಿಡ್ತಾರೆ. ಸುತ್ತಲೂ ಮರ ಗಿಡಗಳನ್ನ ಸಕ್ಕದಾಗಿ ಬೆಳೆಸೋರು ಈ ದೇವಸ್ಥಾನದಲ್ಲಿ. ಸುತ್ತಲೂ ಬಂದು ಆ ಮರ ಗಿಡದ ಕೆಳಗಡೆ ನೆಮ್ಮದಿ ಕುತ್ಕೊಂಡ್ಬಿಡ್ತಾರೆ. ನಾವು ಒಂದು 5 ನಿಮಿಷ ಕುತ್ಕೊಳ್ಳೋಣ. ಓಡಾಡಿ ಸುಸ್ತಾಗ್ಬಿಟ್ಟೈತೆ ಗೈಸ್. ನೋಡ್ಕೊಳ್ರಿ. ಫೈನಲ್ ಆಗಿ ನಿಮ್ಮ ಮಧುರೆ ದೇವಸ್ಥಾನದ ನಾರ್ತ್ ಟವರ್ನ ನೋಡ್ಕೊಂಬಿಡ್ರಿ. ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ಕೆಲಸ ಮಾಡ್ತಾ ಇರೋದವರು. ಈ ತರ ಕೆಲಸ ಮಾಡ್ತಾ ಇರ್ತಾರೆ ಗೈಸ್. ಹೆಂಗೈತೆ ದೇವಸ್ಥಾನ, ಯಾವ ರೀತಿ ಐತೆ ನೋಡಿ. ಈ ಸೈಡಲ್ಲೂ ಫೆಸಿಲಿಟಿ ಗೈಸ್. ನೀವು ಎಲ್ಲಾದ್ರೂ ಬರ್ರಿ, ಪ್ರತಿ ಸೈಡನ್ನು ನಿಮಗೆ ಹೆಲ್ಪ್ ಆಗೋ ಥರನೇ ಇರುತ್ತೆ. ನೀವು ರೈಲ್ವೆ ಸ್ಟೇಷನಿಂದ ಬಂದರೂ ಅಷ್ಟೇ, ಬೇರೆ ದೇವಸ್ಥಾನಗಳ ಥರ ಲೂಟಿ ಮಾಡಲ್ಲ. 50 ರೂಪಾಯಿ 80 ರೂಪಾಯಿ
ಕೊಟ್ರೆ ಸೀದಾ ದೇವಸ್ಥಾನ ಹತ್ರನೇ ಕರ್ಕೊಂಬರ್ತಾರೆ. ರೈಲ್ವೆ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಐತೆ. ನೀವು ನಡ್ಕೊಂಡೇ ಬಂದ್ಬಿಡ್ಬೋದು. ಬೆಳಗ್ಗೆ ಏನಾದರೂ ಬಂದರೆ. ಟ್ರೈನಲ್ಲೇನೋ ಬರ್ತೀರಾ ಅಂದರೆ ಒಂದು ವಾರದ ಮುಂಚೆ ಈಸಿಯಾಗಿ ಬುಕ್ಕಿಂಗ್ ಮಾಡೋದು, ಈಸಿಯಾಗಿ ಸಿಗುತ್ತೆ ಟಿಕೆಟು. ಮಧುರೆಗೆ 1 ಡೇಲಿ ಬಂದು ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ಬೋದು ಗೈಸ್. ಆ ಥರ ಐತೆ ದೇವಸ್ಥಾನ. ಗೈಸ್ ಫೈನಲ್ ಆಗಿ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮಧುರೈ ವ್ಲಾಗ್ಸು. ಆಮೇಲೆ ಇಲ್ಲಿ ರೂಮ್ ರೆಂಟ್ ಕೇಳ್ತೀರಾ ನೀವು ಪಕ್ಕ. ರೂಮ್ ರೆಂಟ್ ಬಂದು 300 ಇಂದ 500, ಮ್ಯಾಕ್ಸಿಮಮ್ 1000 ರುಪೀಸ್. ನಿಮ್ಗೇನಾದರೂ 5 ಸ್ಟಾರ್ ಹೋಟ್ಲು ರೇಂಜಿಗೆ ಬೇಕು ಅಂದರೆ ಇಲ್ಲಿ 3 ಸ್ಟಾರ್ ಹೋಟ್ಲು ಬೇರೆ ಇದೆ. ಅದ್ರ ಕಾಸ್ಟ್ ಅರೌಂಡ್ ಒಂದು 2000 ಆಗ್ಬೋದು. ಅಂದರೆ ನಿಮ್ಮದು ಟೈಮಿಂಗ್ಸ್ ಅವರ್ಸ್ ಮೇಲೆ ಲೆಕ್ಕಾಚಾರ. ಬನ್ನಿ, ನೆಮ್ಮದಿಗೆ ದರ್ಶನ ಮಾಡಿ. ಹೇಳಿದ್ನಲ್ಲ, 50 ರೂಪಾಯಿ 100 ರೂಪಾಯಿ ಟಿಕೆಟಲ್ಲಿ 50 ರೂಪಾಯಿ ಮಾತ್ರ ಟಿಕೆಟ್ ತೊಗೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತವಾಗಿ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ನಾನು ನಿಮ್ಮ ಏಕೆ ಕನ್ನಡಿಗ. ಮರಿಬೇಡಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.